ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಗೂಗಲ್ ಆಡ್ಸ್ ಡ್ಯಾಶ್ಬೋರ್ಡ್‌ನ ವಾಕ್ ಥ್ರೂ 2025 ಯಾವ ಥರ ಅಪ್ಡೇಟ್ ಆಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಿರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್‌ನ ಫಸ್ಟ್ ಟೈಮ್ ಬಂದಿದ್ದೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಸೊ ದಟ್ ಪ್ರತಿನಿತ್ಯ ನಾನು ವಿಡಿಯೋ ಬೇಕಾದ್ರೆ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವಿಡಿಯೋ ಕೂಡ ನೀವು ಬೇಕು ಕೂಡ ನೋಡ್ಬೋದು. ಆ್ಯಂಡ್ ಆಲ್ಸೋ ನನ್ನ ವಾಟ್ಸ್ಆಪ್ ಗ್ರೂಪ್ ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಕೂಡ ನಾನು ಲಾಂಚ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡಿ ಆ್ಯಂಡ್ ಗೂಗಲ್ ಆಡ್ಸ್ ಕಲ್ತ್ಕೊಳ್ಳಿ. ಲೀಡ್ ಜನರೇಷನ್ ಮಾಡೋದಾಗಲಿ ಇ ಕಾಮರ್ಸ್ ತುಂಬ ಹೆಲ್ಪ್ ಆಗುತ್ತೆ. ಬೇಸಿಕ್ಸ್ ಫಂಡಮೆಂಟಲ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಗೂಗಲ್ ಆಡ್ಸ್ ಮಾಡೋಕೆ ಫನಲ್ ಹೇಗೆ ಬಿಲ್ಡ್ ಮಾಡೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಕೋರ್ಸ್ನ ಬೈ ಮಾಡಿ, ಚೆಕ್ ಮಾಡಿ, ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿ ಆ್ಯಂಡ್ ನಿಮ್ಮ ಕೆರಿಯರ್ನ ಸೆಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಆಡ್ಸ್ ಡ್ಯಾಶ್ಬೋರ್ಡ್ ಹೇಗೆ ವರ್ಕ್ ಆಗುತ್ತೆ, ಯಾವ ಥರ ಡಿಸೈನ್ ಆಗಿದೆ ಇನ್ ಡೀಟೇಲ್ ಆಗಿ ನೋಡೋಣ. ಸೊ ನಾವೀಗ ಗೂಗಲ್ ಆಡ್ಸ್ ಡ್ಯಾಶ್ಬೋರ್ಡ್ ಇದ್ದೀವಿ. ಇದನ್ನು ಒನ್ ಆಫ್ ಮೈ ಕ್ಲೈಂಟ್ಸ್ ಅಕೌಂಟ್, ರೈಟ್. ಫಾರ್ ಸಮ್ ಪರ್ಪಸ್ ನಾನು ಐಡಿನ ಹೈಡ್ ಮಾಡಿದ್ದೀನಿ ಇಲ್ಲಿ, ಓಕೆನಾ. ಸೊ ಇದು ನನ್ನ ಒಂದು ಕ್ಲೈಂಟ್ ಅಕೌಂಟ್ಸು. ಸೊ ನನ್ನ ಕ್ಲೈಂಟ್ ಒಂದು ಫೋಟೋಗ್ರಫಿ ಬಿಸ್ನೆಸ್ಸಲ್ಲಿದ್ದಾರೆ. ನನ್ನ ಕೆಲಸನಲ್ಲಿ ಅವರು ಫೋಟೋಗ್ರಫಿ ಲೀಡ್ ಜನರೇಷನ್ ಮಾಡ್ಕೊಳ್ಳೋದು, ಓಕೆನಾ. ಸೊ ನಾನೇನು ಮಾಡ್ತೀನಿ, ನಾನು ಯಾವಾಗಿಂದ ಅವ್ರಿಗೆ ಕ್ಲೈಂಟ್ ಆಗಿ ನಾನು ತಗೊಂಡೆ, ಅಲ್ಲಿಂದ ನಾನು ಏನೇನು ಪರ್ಫಾರ್ಮೆನ್ಸ್ ಮಾಡಿ ಯಾವ ಥರ ವರ್ಕ್ ಆಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ಇನ್ ಡೀಟೇಲಾಗಿ ಹಾಕಿದ್ದೀನಿ, ಓಕೆನಾ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಗೂಗಲ್ ಡ್ಯಾಶ್ಬೋರ್ಡ್ ಹೊಸ ಅಪಿಯರೆನ್ಸ್ ಇದೆ, ಓಕೆನಾ. ಈ ಅಪಿಯರೆನ್ಸ್ ನ್ಯೂ ಸ್ಟಿಕ್ ಆಗೋ ತುಂಬ ಇಂಪಾರ್ಟೆಂಟ್. ಅಕಸ್ಮಾತ್ ನೀವು ಓಲ್ಡ್ ಬೇಗ ಹೋಗ್ಬೋದು, ಬಟ್ ಅಲ್ಲಿ ಅಪಿಯರೆನ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಇಲ್ಲಿ ಆಪ್ಷನ್ ಬರುತ್ತೆ, ಓಕೆನಾ. ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಬಟ್ ನಾನು ಕೆಲವೊಬ್ಬರಿಗೆ ಅಪಿಯರೆನ್ಸ್ದು ಆಪ್ಷನ್ ಸಿಗುತ್ತೆ, ಕೆಲವೊಬ್ರು ಸಿಗೋದಿಲ್ಲ. ಬಟ್ ಮೆಜಾರಿಟಿ ಈ ಹೊಸ ಅಕೌಂಟ್ ಮಾಡೋರಿಗೆಲ್ಲ ಓಲ್ಡ್ ಅಪಿಯರೆನ್ಸ್ಗೆ ನ್ಯೂ ಅಪಿಯರೆನ್ಸ್ಗೆ ಸ್ಟಿಕ್ ಆನ್ ಆಗಬೇಕಾಗುತ್ತೆ. ಸೊ ಇದನ್ನು ನಾವು ಹೋಮ್ ಡ್ಯಾಶ್ಬೋರ್ಡ್ ಅಂತ ಕರಿತೀವಿ. ಈ ಹೋಮ್ ಡ್ಯಾಶ್ಬೋರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಒಂದು ಗೂಗಲ್ ಆಡ್ಸ್ ಅಕೌಂಟಲ್ಲಿ ಕಂಪ್ಲೀಟ್ ಜಾತಕ ಇದರಲ್ಲಿ ಕಾಣಿಸುತ್ತೆ, ಓಕೆನಾ. ಸೊ ನಾವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಈ ಥರ ಡ್ಯಾಶ್ಬೋರ್ಡ್ ಕಾಣುತ್ತೆ, ಓಕೆನಾ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡಿ ಅಂದರೆ ಈ ಕಾಂಟೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳೋದು, ನಾನು ಕಲಿಬೇಕಾದ್ರೆ ಈ ಡ್ಯಾಶ್ಬೋರ್ಡ್ ಬಗ್ಗೆ ಇವೆಲ್ಲ ಕಲಿಬೇಕಾದ್ರೆ ನಾನು ಯಾವ ಥರ ಮಾಡ್ತಿದ್ದಾರೆ, ನಾನು 2018 ನಾನೇನು ಮಾಡಿದೆ, ಈ ಡ್ಯಾಶ್ಬೋರ್ಡನ್ನು ನಾನು ಮೊಬೈಲಲ್ಲಿ ಹಿಡ್ಕೊಂಡು ಅದ್ರ ಬಗ್ಗೆ ಡ್ರಾಯಿಂಗ್ ಮಾಡ್ತಿದ್ದೆ ನಾನು, ಓಕೆನಾ. ಡ್ರಾಯಿಂಗ್ ಮಾಡ್ಬಿಟ್ಟು ನನ್ನ ತಲೆಯಲ್ಲಿ ಪಿಕ್ಚರ್ ಮಾಡ್ಕೋತಿದ್ದೆ, ಓಕೆನಾ. ಓಕೆ, ಇಲ್ಲಿ ಓವರ್ ವ್ಯೂ ಇದೆ, ಇಲ್ಲಿ ಕ್ಯಾಂಪೇನ್ ಇದೆ, ಗೋಲ್ಸ್ ಇದೆ, ಟೂಲ್ಸ್, ವಿಸಿಬಿಲಿಟಿ ಆದರೆ ಟೂಲ್ಸ್ ಇದೆ, ಬಿಲ್ಡಿಂಗ್, ಅಡ್ಮಿನ್ ಸೆಕ್ಷನ್. ಸೊ ಈ ಥರ ನಾನು ಡ್ರಾಯಿಂಗ್ ಮಾಡ್ತಿದ್ದೆ, ಓಕೆನಾ. ರಫ್ ಆಗಿ ಮಾಡ್ತಿದ್ದೆ, ತುಂಬ ಕಲರ್ ಆಗಿ ಮಾಡ್ತಿರ್ಲಿಲ್ಲ, ಬರೀ ಒಂದು ಡ್ರಾಯಿಂಗ್ ಮಾಡ್ತಿದ್ದೆ. ಸೊ ದಟ್ ನಂಗೆ ಆ ಪಿಕ್ಚರು ಇಮೇಜಲ್ಲಿ ಇರಬೇಕು. ಅಕಸ್ಮಾತ್ ನನ್ನ ಬಾಸ್ ಬಂದ್ಬಿಟ್ಟು ತೇಜಸ್ ಹೋಗಿ ಕ್ಯೂ ಆರ್ ಪ್ಲಾನರ್ಸ್ಗೆ ಹೋಗಿ ಅಂದರೆ ನಂಗೆ ಕರೆಕ್ಟಾಗಿ ಗೊತ್ತಿರಬೇಕು ಕ್ಯೂ ಆರ್ ಪ್ಲಾನರ್ಸ್ ಎಲ್ಲಿದೆ ಅಂತ, ಓಕೆನಾ. ಸೊ ಆ ಥರ ನಾನು ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ನಾನು ನನ್ನ ಕಾನ್ಸೆಪ್ಟ್ಸ್ನ ಕಲಿತಿದ್ದೆ. ಸೊ ದಟ್ ಸ್ವಲ್ಪ ಬ್ರೈನಲ್ಲಿ ರೀಎನ್ಫೋರ್ಸ್ಮೆಂಟ್ ಚೆನ್ನಾಗಾಗುತ್ತೆ, ಓಕೆ. ಇದು ನೀವು ಕಲಿಬೋದು, ಅಂದರೆ ಜಸ್ಟ್ ಒಂದು ಟ್ರಿಕ್ ಹೇಳಿದ್ದು ಅಷ್ಟು ಬೇಗ ಕಲಿಬೋದು ಅನ್ನೋದಕ್ಕೆ, ಓಕೆನಾ. ಕಮಿಂಗ್ ಟು ದ ಟೆಕ್ನಿಕಲ್ ಪಾರ್ಟ್ ನಾವು. ಸೊ ನಾವಿಲ್ಲಿ ಮೇನ್ ಪಾರ್ಟ್ ನಾವು ಬೇಕಾಗಿರೋದು ಟೈಮ್ ರೇಂಜ್. ಸೊ ನಾವಿಲ್ಲಿ ಇವಾಗ ನಿಮ್ಗೆ ಸೆಕ್ಷನ್ ಕಾಣ್ತಿರೋದಲ್ಲ, ಈ ಸೆಕ್ಷನನ್ನು ನಾವು ಟೈಮ್ ರೇಂಜ್ ಅಂತ ಕರಿತೀವಿ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಟೈಮ್ ಸೆಕ್ಷನ್ ಸಿಗುತ್ತೆ. ಸೊ ಇಲ್ಲಿ ನಾನು ಟುಡೇ ಅಂತ ಕ್ಲಿಕ್ ಮಾಡ್ತೀನಿ. ನಾನೇನು ಮಾಡ್ತೀನಿ, ಇಲ್ಲಿ ನೀವು ಇದನ್ನು ಪ್ರೆಸ್ ಮಾಡಿಕೊಂಡು ಮೇಲಿಂಗ್ ಹೋದರೆ ಯು ಕ್ಯಾನ್ ಗೆಟ್ ಟಿಲ್ ಡೇಟ್ ರೇಂಜ್. ಯಾವ ಡೇಟ್ ರೇಂಜ್ ಇದೆ, ಯಾವ ಡೇಟಾ ನೋಡ್ಬೇಕಂತ ನಾನು ಜೂನ್ 1 ನೋಡ್ತೀನಿ. ಇಲ್ಲಿ ನಿಮ್ಗೆ ಅಪ್ಲೈ ಅಂತ ಇದೆ, ಓಕೆನಾ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಜೂನ್ 1 ಏನೇನಿತ್ತು, ಏನೇನು ನಿಮ್ಮ ಕಂಪ್ಲೀಟ್ ಜಾತಕ ಏನೇನು ಮಾಡ್ತಿದೆ ಅದೆಲ್ಲ ನಿಮಗೆ ಇಲ್ಲಿ ಬರುತ್ತೆ, ಓಕೆನಾ. ಸೊ ಈ ಕ್ಲೈಂಟಿಗೆ ಸುಮಾರು 15,000 ಖರ್ಚು ಮಾಡಿದ್ದೀವಿ. 15,000 23 ಲೀಡ್ ಜನರೇಷನ್ ಮಾಡಿದ್ದೀವಿ ನಾವು ಇದಕ್ಕೆ, ಓಕೆನಾ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಆಪ್ಟಿಮೇಷನ್ ಸ್ಕೋರ್ ಅಂತ ಸಿಗುತ್ತೆ, ಓಕೆನಾ. ಆಪ್ಟಿಮೇಷನ್ ಸ್ಕೋರ್ ಅಂದರೆ ಹೌ ಹೆಲ್ತಿ ಈಸ್ ಯುವರ್ ಅಕೌಂಟ್, ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ. ಒಂದ್ಸತಿ ಏನು ಮಾಡ್ತಾರೆ ಗೂಗಲ್ ಅವರು, ಆಪ್ಟಿಮೇಷನ್ ಸ್ಕೋರಲ್ಲಿ ರೆಕಮೆಂಡೇಶನ್ ಸೆಕ್ಷನ್ ಹಾಕ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಈ ರೆಕಮೆಂಡೇಶನ್ ಹಾಕಿ ಅದನ್ನು ಇದು ಮಾಡಿ ಅಂತಾರೆ. ಬಿಕಾಸ್ ಅವ್ರು ರೆಕಮೆಂಡೇಶನ್ ಯಾವ್ದು ಮಾಡ್ತಾರೆ ಅಂದರೆ ಅವ್ರಿಗೆ ಬೆಸ್ಟ್ ಇಂಟ್ರೆಸ್ಟ್ ಅಂದರೆ ಅವ್ರಿಗೆ ಜಾಸ್ತಿ ರೆವೆನ್ಯೂ ಬರಬೇಕಂತಾರೆ. ಫಾರ್ ಎಕ್ಸಾಂಪಲ್, ಅವ್ರು ಕೆಲವೊಬ್ರು ರೆಕಮೆಂಡೇಶನ್ ಸೆಕ್ಷನಲ್ಲಿ ಬ್ರಾಡ್ ಮ್ಯಾಚಿಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದೆ. ಬ್ರಾಡ್ ಮ್ಯಾಚ್ ಅಂದರೆ ನಾನು ಪ್ರೀವಿಯಸ್ ವಿಡಿಯೋಲಿ ಹಾಕಿದ್ದೀನಿ, ರೈಟ್. ಬಟ್ ನಿಮ್ಗೆ ಗೊತ್ತು, ಬ್ರಾಡ್ ಮ್ಯಾಚಲ್ಲಿ ನಿಮಗೆ ಇನ್ವ್ಯಾಲಿಡ್ ಟ್ರಾಫಿಕ್ ತುಂಬ ಸಿಗುತ್ತೆ ಅಂತ. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟು, ರೈಟ್. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ಏನಂದರೆ ನಿಮ್ಮ ವೆಬ್ಸೈಟ್ ಆಗಲಿ ನಿಮ್ಮ ಬಿಸ್ನೆಸ್ ಆಗಲಿ ಮೊಬೈಲ್ ರೆಸ್ಪಾನ್ಸಿವ್ನೆಸ್ ತುಂಬ ಚೆನ್ನಾಗಿರಬೇಕು. ಏನಕ್ಕಂದರೆ ಇಲ್ಲಿ ನೋಡಿ ತೋರಿಸ್ತಿದ್ದಾರೆ ಇಲ್ಲಿ, ರೈಟ್. ಎಲ್ಲಿ ಜಾಸ್ತಿ ನಿಮಗೆ ಟ್ರಾಫಿಕ್ ಕಾಸ್ಟ್ ಎಲ್ಲಿಂದ ಜಾಸ್ತಿ ಬರ್ತಿದೆ, ಮೊಬೈಲಿಂದ. ಇಂಪ್ರೆಷನ್ ಬರ್ತಿದೆ ಮೊಬೈಲಿಂದ. ಕ್ಲಿಕ್ಸ್ ಏನು ಜಾಸ್ತಿ ಇದೆ ಮೊಬೈಲಿಂದ, ರೈಟ್. ಇದು ಟ್ಯಾಬ್ಲೆಟು ಸಿಸ್ಟಮ್. ಸೊ ಸಿಸ್ಟಮಿಂದ ಭಾಳ ಕಡಿಮೆ, ಟ್ಯಾಬ್ಲೆಟ್ ಅಂತೂ ಲೆಕ್ಕನೇ ಇಲ್ಲ, ಓಕೆನಾ. ಅದು ತುಂಬ ವೆರಿ ನೆಗ್ಲಿಜಿಬಲ್. ಅಕಸ್ಮಾತ್ ನಾನು ಚೇಂಜ್ ಮಾಡಬೇಕು, ನಂಗೆ ಕನ್ವರ್ಷನ್ಸ್ ಜಾಸ್ತಿ ಅದರಿಂದ ಬರ್ತಿದೆ. ಅಕಸ್ಮಾತ್ ನನಗೆ ಲ್ಯಾಪ್ಟಾಪ್ ಮೊಬೈಲ್ ಫೋನ್ಸಿಂದ ಬರ್ತಿದೆ, ಕಂಪ್ಯೂಟರಿಂದ ಬರ್ತಿದ್ಯಾ. ಸೊ ನಾನೇನು ಮಾಡ್ತೀನಿ, ಕಾಸ್ಟ್ ಅಂತ ಹೇಳ್ತಾರೆ. ನನಗೆ ಇಲ್ಲಿ ಯಾವ ಮೆಟ್ರಿಕ್ ಬೇಕು, ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಕನ್ವರ್ಷನ್ಸ್ ತೊಗೋತೀನಿ, ರೈಟ್. ಕನ್ವರ್ಷನ್ಸ್, ಆಲ್ ಕನ್ವರ್ಷನ್ಸ್ ತೊಗೋಣ, ರೈಟ್. ನೋಡಿದ್ರೆ 100% ನನಗೆ 100% ಆಫ್ ಟೋಟಲ್ ನನಗೆ ಮೊಬೈಲ್ ಫೋನ್ಸಿಂದನೇ ಬರ್ತಿದೆ. ಅಂದರೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ವೆಬ್ಸೈಟು ಕರೆಕ್ಟಾಗಿ ಫಿಟ್ ಆಗಬೇಕು, ಮೊಬೈಲ್ ಆಪ್ಟಿಮೈಸ್, ಮೊಬೈಲ್ ರೆಸ್ಪಾನ್ಸಿವ್ನೆಸ್ ಇರಬೇಕು, ಓಕೆನಾ. ದಿಸ್ ಈಸ್ ದ ಮೇಜರ್ ಕನ್ಸರ್ನ್, ಓಕೆನಾ. ಇದು ನಿಮ್ಗೆ ಅಕಸ್ಮಾತ್ ನಿಮ್ಮ ಮೊಬೈಲ್ ಲೋಡಿಂಗ್ ಸ್ಪೀಡ್ ಜಾಸ್ತಿ ಇದೆ, ಕನ್ವರ್ಷನ್ ಟ್ರ್ಯಾಕಿಂಗ್ ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಓಕೆನಾ. ಇವ್ರದಲ್ಲಿ ಬಿಕಾಸ್ ನಾನು ಹ್ಯಾಂಡಲ್ ಮಾಡ್ತಿರೋದ್ರಿಂದ ಇವರು ಕರೆಕ್ಟಾಗಿ ನಾನು ಸೆಟ್ ಮಾಡಿದ್ದೆ. ಆಮೇಲೆ ನೀವು ನೋಡ್ತಿರ್ಬೋದು ಯಾವ ಜೆಂಡರ್, ಓಕೆನಾ. ಅಕಸ್ಮಾತ್ ಯಾವ ಜೆಂಡರ್ ಹೊಡಿದ್ದಾರೆ, ಮೇಲ್ ಆರ್ ಫೀಮೇಲ್, ರೈಟ್. ಸೊ ಆಮೇಲೆ ಆ ಜೆಂಡರ್ ಮತ್ತು ಏಜ್ ಯಾವ ಗ್ಯಾಪಲ್ಲಿದೆ. ಸೊ ಇವ್ರು ಜೆಂಡರ್ ಏಜ್ ಬಂದು 25 to 34 ಇದೆ. ಯೂಶಲಿ ಫೋಟೋಗ್ರಫಿ ಅಂಥವ್ರೆ
ಆರಿಸ್ಕೋತಾರೆ. ಏಜ್ ಯಾವ ಗ್ರೂಪಲ್ಲಿ ಇದೆ ಅದೇ 25-34 ಇದೆ. ಓಕೆನಾ? ಅಂದ್ರೆ 18-44 ಒಳಗೆ ರೇಂಜ್ ಇದೆ. ಓಕೆನಾ? ಸೊ ಇವೆಲ್ಲ ಸುಮಾರು ಕೆಲವು ಇನ್ಸೈಟ್ಸ್‌ಗಳು. ಬಟ್ ಇದೊಂದು ಮೆಟ್ರಿಕ್ ಅಷ್ಟೇ. ಬಟ್ ಅಕಸ್ಮಾತ್ ನಿಮಗೆ ಕನ್ವರ್ಷನ್ಸ್ ನೋಡಬೇಕು. ಕನ್ವರ್ಷನ್ಸ್ ಯಾವ ರೇಂಜಲ್ಲಿ ಮಾಡ್ತಿದ್ದಾರೆ ಜಾಸ್ತಿ, ಯಾರು ನಿಮಗೆ ಮೇಲಿಂದ ಫೀಮೇಲ್ ಬರ್ತಿದ್ರೆ ಇಲ್ಲೂ ಕೂಡ ನೋಡ್ಬೋದು. ಅಕಸ್ಮಾತ್ ನಾನು ಇಲ್ಲಿ ನೋಡಿದ್ರೆ ನನಗೆ ನಮ್ಮ ಕ್ಲೈಂಟ್‌ಗೆ ಫೀಮೇಲ್ ಕ್ಲೈಂಟ್ಸ್‌ದ ಜಾಸ್ತಿ ರೆವೆನ್ಯೂ ಬರ್ತಿದೆ. ಓಕೆನಾ? ಮೇಲಿಂದ 9 ಮಧ್ಯೆ ಅಂದ್ರೆ ಈ ಡೇಟ್ ರೇಂಜಲ್ಲಿ ಓಕೆನಾ? ಈ ಡೇಟ್ ರೇಂಜಲ್ಲಿ ಇಲ್ಲಿ ಏನು ಬರ್ತಿದೆ ಅಂತ ಅನ್ನೋದು ಎಕ್ಸ್‌ಪ್ಲೇನ್ ಮಾಡಿದ್ದಾನೆ. ಓಕೆನಾ? ಸೊ ಇಲ್ಲಿ ನಾವು ನೋಡೋಣ. ಇನ್ನೊಂದೇನಂದ್ರೆ ಬಿಗ್ಗೆಸ್ಟ್ ಚೇಂಜಸ್ ಏನೇನಾಗಿದೆ. ಓಕೆನಾ? ಸೊ ಇಲ್ಲಿ ನಮ್ಗೆ ಕೆಲವೊಂದು ಈ ಆಡ್ ಗ್ರೂಪ್‌ಗೆ ಏನೇನಾಗಿದೆ ಅಂತ ಚೇಂಜಸ್ ಕೂಡ ಇಲ್ಲಿ ನೋಡ್ಬೋದು. ತುಂಬಾ ಟೆಕ್ನಿಕಲ್ ಇದೆ. ನೀವು ಅಷ್ಟು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ವರ್ಕ್ ಮಾಡ್ತಾ, ಮಾಡ್ತಾ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಆಂಡ್ ಇಲ್ಲಿ ಕೆಲವೊಂದು ರೆಕಮೆಂಡೇಶನ್ ಸೆಕ್ಷನ್ ಬರುತ್ತೆ. ಓಕೆನಾ? ಕೆಲವೊಂದು ಸತಿ ಗೂಗಲ್ ರೆಕಮೆಂಡ್ ಮಾಡಿರುತ್ತೆ. ಕೆಲವೊಂದು ಸತಿ ಏನಾಗಿರುತ್ತೆ, ನಾವು ಕೊಟ್ಟಿರೋ ಇಮೇಜಸ್ ಅದು ಅಪ್ರೂವ್ ಆಗಿರಲ್ಲ, ಅವ್ರು ಏನೋ ಫಿಟ್ ಆಗಿರಲ್ಲ ರೆಸಲ್ಯೂಷನ್. ಓಕೆನಾ? ಆಗ ಈ ತರ ಸಜೆಸ್ಟ್ ಮಾಡಿದಾಗ ನಾವು ರೆಕಮೆಂಡೇಶನ್ ಕೂಡ ತಗೋಬಹುದು. ಓಕೆನಾ? ಆಮೇಲೆ ಇನ್ನೊಂದು ಸತಿ ಸರ್ಚಸ್ ಅಂತ ಬಂದಿದ್ದೀರಾ. ಓಕೆನಾ? ಟಾಪ್ ಸರ್ಚಸ್ ಅಂಡ್ ವರ್ಡ್ ವಿತಿನ್ ಸರ್ಚಸ್ ವೇರ್ ಪೀಪಲ್ ಸಾ ಯುವರ್ ಆಡ್. ಸೊ ಇವೆಲ್ಲ ಸರ್ಚಸ್ ಇಲ್ಲೊಂದು ಕ್ಲಿಕ್ ಮಾಡಿದ್ರೆ ವರ್ಡ್ಸ್ ಬರುತ್ತೆ. ಸೊ ಈ ವರ್ಡ್ಸ್ ನಿಮ್ಗೆ ಒಂದು ಐಡಿಯಾ ಕೊಡುತ್ತೆ. ಓಕೆ, ನಿಯರ್ ಮೀ, ಫೋಟೋ ಶೂಟ್, ಫೋಟೋ ಬೇಬಿ ಶೂಟ್, ನ್ಯೂ ಬಾರ್ನ್ ಸ್ಟುಡಿಯೋಸ್, ಇವೆಲ್ಲ ಕೆಲವೊಂದು ಕೀವರ್ಡ್ಸ್‌ಗಳು. ಅಂದ್ರೆ ಸರ್ಚ್ ಅಲ್ಲಿ ಹೆಂಗೆ ಎಷ್ಟೊಂದು ಸೆಂಟೆನ್ಸ್ ಇದೆ, ಸೆಂಟೆನ್ಸ್ ಅಲ್ಲಿ ವರ್ಡ್ಸ್ ಇರುತ್ತೆ. ಆ ವರ್ಡ್ಸ್ ಅಲ್ಲಿ ಏನಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೊ ದಟ್ ನಿಮಗೆ ಇದೊಂದು ಐಡಿಯಾ ಸಿಗುತ್ತೆ ವೈಲ್ ಫ್ರೇಮಿಂಗ್ ಕೀ ಸೆಂಟೆನ್ಸಸ್. ಇಲ್ಲಿ ನೋಡಿ, ಇಲ್ಲಿ ಜನ ಏನ್ ಟೈಪ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕರೆಕ್ಟಾಗಿ ತೋರಿಸ್ತೀನಿ. ನಾನು ಫೋಕಸ್ ಮಾಡ್ತಿದ್ದೆ ಅದು ಕನ್ವರ್ಷನ್ ಮೇಲೆ, ಕ್ಲಿಕ್ಸ್ ಮೇಲೆ ಅಲ್ಲ. ಓಕೆನಾ? ಇಲ್ಲಿ ಸೆಟ್ ಮಾಡ್ಬೋದು ಕ್ಲಿಕ್ಸ್ ಮೇಲೆ ಯಾವ ತರ ಬರ್ತಿದೆ ಅಂತ. ಓಕೆನಾ? ಬಟ್ ಈ ಕೀವರ್ಡ್ನ ಟೈಪ್ ಮಾಡಿದವರು, ಕನ್ವರ್ಟ್ ಆಗಿರೋರು, ನಾನೇನು ಡಿಫೈನ್ ಮಾಡ್ತಾ ಇದ್ದೆ, ಕನ್ವರ್ಟ್ ಆಗ್ತಿರೋರು ಈ ಕೀವರ್ಡ್ನ ಟೈಪ್ ಮಾಡಿದ್ದಾರೆ. ಓಕೆನಾ? ಇನ್ನು 1 ಇಯರ್ ಫೋಟೋ ಶೂಟ್ ಫಾರ್ ಬೇಬಿ ಗರ್ಲ್ ವಾಟ್ಸ್ಆಪ್ ಫಸ್ಟ್ ಕ್ಲಿಕ್ ನ್ಯೂ ಬಾರ್ನ್ ಅಂತ ಇದೆ. ರೈಟ್. ಸೊ ಇಲ್ಲಿ ನಾವು ಕೆಳಗೆ ಬರ್ತಿದ್ರೆ ಜನ ಏನೇನು ಟೈಪ್ ಮಾಡಿದೆ ನೋಡಿ. ಅಡಲ್ಟ್ ಫೋಟೋಗ್ರಾಫರ್ ನಿಯರ್ ಮೀ. ಅದು ಯಾಕೆ ಟೈಪ್ ಮಾಡಿದಾರೋ ಗೊತ್ತಿಲ್ಲ. 6 ಮಂತ್ಸ್ ಬೇಬಿ ಫೋಟೋ ಶೂಟ್ ನಿಯರ್ ಮೀ. ಓಕೆನಾ? ಸೊ ಇಲ್ಲಿ ನೋಡ್ತಿರೋ ಬೇಬಿ ಬಂಪ್ ಫೋಟೋ ಶೂಟ್. ಸೊ ಇವೆಲ್ಲ ತುಂಬಾ ಕೀವರ್ಡ್ಸು ನಮ್ಮ ಆಡ್ ಗ್ರೂಪಲ್ಲಿ ಇದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಓಕೆನಾ? ಇದು ನಿಮಗೆ ಎಕ್ಸ್‌ಪ್ಲೇನ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಕನ್ವರ್ಷನ್ ಟ್ರ್ಯಾಕಿಂಗ್. ಇಲ್ಲಿ ಒಂದು ಟ್ಯಾಗ್ ಇನ್‌ಆಕ್ಟಿವ್ ಅಂತ ಇದೆ. ಟ್ಯಾಗ್ ಇನ್‌ಆಕ್ಟಿವ್ ಯಾಕಿದೆ ಅಂದರೆ ಈ ಒಂದು ವೆಬ್‌ಸೈಟಲ್ಲಿ ಥ್ಯಾಂಕ್ ಯು ಪೇಜ್ ಇದೆ. ಯೂಶುವಲಿ ಫೋಟೋಗ್ರಫಿ ಬಿಸ್ನೆಸ್ಸಲ್ಲಿ ಥ್ಯಾಂಕ್ ಯು ಪೇಜ್ ವರ್ಕ್ ಆಗಲ್ಲ. ಯಾಕಂದ್ರೆ ಫೋಟೋಗ್ರಫಿ ಬಿಸ್ನೆಸ್ಸಲ್ಲಿ ನಿಮಗೆ ಕಾಲು ವಾಟ್ಸಾಪಲ್ಲೇ ಜಾಸ್ತಿ ಆಗುತ್ತೆ. ಬಿಕಾಸ್ ನೀವು ಅಕಸ್ಮಾತ್ ರಿಯಲ್ ಎಸ್ಟೇಟು ತುಂಬ ಹೈ ಟಿಕೆಟ್ ಕ್ಲೈಂಟ್, ತುಂಬ ಹೈ ಟಿಕೆಟ್ ಪ್ರಾಡಕ್ಟ್ ಇದ್ರೆ ಅಕಸ್ಮಾತ್ 1 ಲ್ಯಾಕ್ 2 ಲ್ಯಾಕ್ ಅಂತ ಇದ್ರೆ ಅದ್ರಲ್ಲಿ ಫಾರ್ಮ್ ಫಿಲ್ ಮಾಡ್ತಾರೆ. ಬಟ್ ಈ ಫೋಟೋಗ್ರಫಿ ಬಿಸ್ನೆಸ್ ನಿಮ್ಮ ಟಿಕೆಟ್ ಸೈಜ್ ಕಡಿಮೆ ಇರೋದ್ರಿಂದ ಯೂಶುವಲಿ ಪೀಪಲ್ ಏನು ಪ್ರಿಫರ್ ಮಾಡ್ತಾರೆ, ವಾಟ್ಸಾಪ್ ಇಲ್ಲ ಫೋನ್ ಕಾಲಿಂದ ಪ್ರಿಫರ್ ಮಾಡ್ತಾರೆ. ಸೊ ಹಂಗಾಗಿ ಈ ಟ್ಯಾಗ್ ಯೂಸ್ ಆಗದಿರೋದ್ರಿಂದ ಅದು ಇನ್‌ಆಕ್ಟಿವ್ ಅಂತ ತೋರಿಸುತ್ತೆ. ಬಟ್ ನಾವು ಫೈರ್ ಮಾಡಿದಾಗ ಟ್ಯಾಗ್ ಇದೆ ಅಲ್ಲಿ. ಓಕೆ, ಬಿಕಾಸ್ ಅದು ಯೂಸ್ ಆಗ್ತಿರೋದಕ್ಕಾಗಿ ಟ್ಯಾಗ್ ಇನ್‌ಆಕ್ಟಿವ್ ಅಂತ ಕಾಣುತ್ತೆ. ಬಟ್ ಇಲ್ಲಿ ನೋಡ್ತಿದ್ರೆ ಇಲ್ಲಿ ನೋಡ್ತಿರ್ಬೋದು ನೋ ರೀಸೆಂಟ್ ಕನ್ವರ್ಷನ್ ಅಂತ ತೋರಿಸ್ತಿದೆ. ಬಟ್ ಇದ್ರಲ್ಲಿ 12 ಟ್ಯಾಗ್ಸು ಬರ್ತಿದೆ. ಓಕೆನಾ? ಸೊ ಇಲ್ಲಿ ರೆಕಾರ್ಡಿಂಗ್ ಕನ್ವರ್ಷನ್ಸ್ ಇಲ್ಲಿ ಇಂಪಾರ್ಟೆಂಟ್. ಇಲ್ಲಿ ನಾನು ನಮ್ಗೆ ಹೇಳ್ದಂಗೆ ಫೋನ್ ನಂಬರ್ ಬಟನ್ ಕ್ಲಿಕ್ಸ್ ಟು ಕಾಲ್, ರೈಟ್? ಸೊ ಇದೇನಂದ್ರೆ ಕೆಲವೊಂದು ಆಕ್ಷನ್ಸು ವೆಬ್ಸೈಟಲ್ಲಿ ಇರೋದು. ಓಕೆನಾ? ಫೋನ್ ನಂಬರ್ ಬಟನ್ ಕ್ಲಿಕ್ ಅಂದ್ರೆ ಫೋನ್ ನಂಬರ್ ಏನು ವೆಬ್ಸೈಟ್ ಇರುತ್ತೆ ಅದು ಹಾಕ್ತೀನಿ. ಕ್ಲಿಕ್ ಟು ಕಾಲ್ ಅಂದ್ರೆ ನಿಮ್ಮ ಇದು ವೆಬ್ಸೈಟ್ ಇರೋ ಒಂದು ಕಾಲ್ ಫ್ರಮ್ ವೆಬ್ಸೈಟ್. ಓಕೆನಾ? ಇಲ್ಲಿ ವಾಟ್ಸ್ಆಪ್ ಕ್ಲಿಕ್ ಅಂತ ಬಟ್ ವಾಟ್ಸ್ಆಪ್ ಕೂಡ ಇದೆ. ವಾಟ್ಸ್ಆಪ್ ಕ್ಲಿಕ್ ಕೂಡ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಹಂಗಾಗಿ 6 ರೆಕಾರ್ಡ್ ಆಗ್ತಿದೆ. ಆ್ಯಂಡ್ ಇಲ್ಲಿ ನೋಡೋಣ, ಇಲ್ಲಿ ಯಾವ ಒಂದು ಇದಕ್ಕೆ ಫಾರ್ ಎಕ್ಸಾಂಪಲ್ ನಾನು ನನ್ನ ಆ್ಯಡ್ ಕಾಪಿ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ. ಓಕೆನಾ? ಮೆಟರ್ನಿಟಿ ಅನ್ನೋದು ಒಂದು ಪರ್ಫಾರ್ಮ್ ಚೆನ್ನಾಗಾಗಿದೆ. ಓಕೆನಾ? ನನಗೆ ಇಂಪ್ರೆಷನ್ ಕ್ಲಿಕ್ಸ್ CTR ಯಾವ ಆ್ಯಡ್ ಕಾಪಿ ನನಗೆ ಚೆನ್ನಾಗಿ ಕನ್ವರ್ಷನ್ಸ್ ತಂದ್ಕೊಡ್ತು ಅಂದಾಗ ಇಲ್ಲಿ ಆಲ್ ಅಂತ ಸೆಕ್ಷನ್ ಬರೋಣ. ಆಲ್ ಸೆಕ್ಷನ್ ಬಂದಾಗ ಈ ಒಂದು ನನಗೆ ಆ್ಯಡ್ ಕಾಪಿ ನಂಗೆ ತುಂಬ ಹೆಲ್ಪ್ ಆಗಿದೆ. ಓಕೆನಾ? ಮೆಟರ್ನಿಟಿ ಫೋಟೋ ಶೂಟ್, ಬುಕ್ ಮೆಟರ್ನಿಟಿ ಶೂಟ್, ಪ್ರೆಗ್ನೆನ್ಸಿ ಫೋಟೋ ಶೂಟ್ ಡೀಲ್. ಓಕೆನಾ? ಸೊ ಈ ಒಂದು ಆ್ಯಡ್ ಕಾಪಿ ಮತ್ತೆ ಈ ಒಂದು ಸೈಟ್ ಲಿಂಕು ನನಗೆ ತುಂಬ ಕನ್ವರ್ಷನ್ಸ್ ತಂದ್ಕೊಟ್ಟಿದೆ. ಸೊ ಇವೆಲ್ಲ ನಮಗೆ ಇನ್ಸೈಟ್ಸ್ ಕೊಡುತ್ತೆ. ಓಕೆನಾ? ಇಲ್ಲಿ ನೋಡ್ತಿರ್ಬೋದು ಯಾವ ಕೀವರ್ಡ್ ಇಲ್ಲಿ ಇದಕ್ಕೂ ವ್ಯತ್ಯಾಸ ಇದೆ. ಕೀವರ್ಡ್ ಅಂದ್ರೆ ನಾವು ಕೊಟ್ಟಿರೋದು. ನಾವು ಕೊಟ್ಟಿರೋಂಥ ಕೀವರ್ಡ್ಸ್‌ಗೆ ಇಲ್ಲಿ ನಮಗೆ ಡೇಟಾ ಸಿಗುತ್ತೆ. ಇದೇನಂದ್ರೆ ಜನ ಟೈಪ್ ಮಾಡಿರೋದು. ನಿಮ್ಮ ಕಸ್ಟಮರ್ಸ್ ಇವ್ರ ಕಸ್ಟಮರ್ಸ್ ಟೈಪ್ ಮಾಡಿರೋದು. ಓಕೆನಾ? ಸರ್ಚಸ್ಸು ವರ್ಡ್ಸ್. ಓಕೆನಾ? ಸೊ ಇಲ್ಲಿ ನೋಡ್ತಿರ್ಬೋದು ನಾನು ಕಾಸ್ಟು, ಕ್ಲಿಕ್ಸು, CTR ನಾನೇನು ಮಾಡ್ತೀನಿ ಕನ್ವರ್ಷನ್ಸ್ ತಗೋತೀನಿ. ಓಕೆನಾ? ಯಾವ ಕೀವರ್ಡ್‌ಗೆ ಎಷ್ಟು ಕನ್ವರ್ಷನ್ಸ್ ಆಗಿದೆ, ಎಷ್ಟು ಕಾಸ್ಟ್ ಆಗಿದೆ ಅಂತ. ಸೊ ಫೋಟೋ ಸ್ಟುಡಿಯೋ ನಿಯರ್ ಮೀ ಅನ್ನೋದಕ್ಕೆ ₹620 ಆಗಿದೆ. ಈ ಡೇಟ್ ರೇಂಜಲ್ಲಿ ನಾನು ಮಾತಾಡ್ತಿರೋದು. ಜೂನ್ 1 ಇಂದ 3 ಸೆಪ್ಟೆಂಬರ್‌ವರೆಗೂ ಏನು ಖರ್ಚಾಗಿದೆಯಲ್ಲ ಈ ಡೇಟ್ ರೇಂಜಲ್ಲಿ ಫೋಟೋ ಸ್ಟುಡಿಯೋ ನಿಯರ್ ಮೀ ಅನ್ನೋದು ಕಾಸ್ಟ್ ಬಂದು ₹620 ಆಗಿದೆ. 119 ಕ್ಲಿಕ್ಸು 2 ಕನ್ವರ್ಷನ್ ಬಂದಿದೆ. ಓಕೆನಾ? ಬಟ್ ಈಗ ನಿಮ್ಗೆ ಅನ್ಸೋದು ಏನು ಗೊತ್ತಾ? ಏನಂದ್ರೆ ಇಸ್ ಇಟ್ ರಿಯಲಿ ವರ್ತ್ ಈ ಕೀವರ್ಡ್ ನಾವು ಕಾಸ್ಟ್ ಕೊಡ್ಬೇಕಂತ? ಅದು ನಿಮ್ಮ ಮೇಲೆ ಡಿಪೆಂಡ್. ಓಕೆನಾ? ಬಿಕಾಸ್ ನಂಗೆ ಈ ಕ್ಲೈಂಟ್ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರೆ. ನಂಗೆ ಈ ಕ್ಲೈಂಟ್ ನೀವು ಮಾಡಿ ತೇಜಸ್, ನೀವು ನನ್ನ ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದೇ ಕಾರಣಕ್ಕೆ ಐ ಆಮ್ ಡೂಯಿಂಗ್ ಲಿಟಲ್ ಬಿಟ್ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರಿಗೆ ಯಾವ ಕೀವರ್ಡ್ಸ್ ಎಕ್ಸ್ಪೆನ್ಸಿವ್ ಇದೆ, ತುಂಬಾ ಚೆನ್ನಾಗಿ ಕನ್ವರ್ಟ್ ಆಗಿದ್ರೆ ಅದನ್ನ ನಾನು ಬಿಡ್ ಮಾಡ್ತೀನಿ. ಅಕಸ್ಮಾತ್ ಇಲ್ಲ ನಮ್ಗೆ ಅಷ್ಟು ಕನ್ವರ್ಷನ್ ಆಗ್ತಿಲ್ಲ ಅಂದ್ರೆ ಅದನ್ನ ನಾನು ಬಿಡ್ ಮಾಡೋದಿಲ್ಲ. ಸಿನ್ಸ್ ಫೋಟೋಗ್ರಫಿ ಅಂತ ಇದೆ. ಸೊ ಇದೀಗ ನೋಡಿ ₹2,000 ಇರ್ಬೋದು. ಓಕೆನಾ? ಕಾಸ್ಟ್ ಖರ್ಚಾಗಿರೋದು ಒಂದೇ ಕನ್ವರ್ಷನ್. ಓಕೆನಾ?
ಇಟ್ ಬಿಟ್ಸ್ ವಿತ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಅನ್ಸಿದ್ರು ಕೂಡ ನಾನು ಹೇಳ್ದಂಗೆ ನನ್ನ ಕ್ಲೈಂಟ್ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೆ ನಾನು ಈಸಿಯಾಗಿ ಮಾಡ್ಬೋದು. ಇದು ನೋಡಿ, ಇದು ನಾನು ಒಂದು ಪಾಸ್ ಮಾಡಿದ್ದೀನಿ. ಬೇಬಿ ಫೋಟೋಗ್ರಫಿ ನಿಯರ್ ಮೀ ಅಂತ. ಬಿಕಾಸ್ ಇದು ₹400 ಖರ್ಚು ಮಾಡಿದೆ. ಬಟ್ ಏನು ಕನ್ವರ್ಷನ್ ಕೊಟ್ಟೆ. ಅದಕ್ಕೆ ನಾನು ಪಾಸ್ ಮಾಡ್ಬಿಟ್ಟೆ. ರೈಟ್. ಕ್ಲೈಂಟ್ ಯಾವಾಗ ನಿಮ್ಗೆ ನಂಬಿಕೆ ಇಟ್ಟು ಕೊಡ್ತಾರಲ್ಲ, ಮೇಕ್ ಶ್ಯೂರ್ ನೀವು ಅದನ್ನು ಉಳಿಸ್ಕೋಬೇಕು. ಓಕೆನಾ? ಸೊ ಇಲ್ಲಿ ಅಷ್ಟು ಕೂಡ ಇಲ್ಲಿ ನೋಡಿ, ನಿಯರೆಸ್ಟ್ ಫೋಟೋ ಸ್ಟುಡಿಯೋ ಇಲ್ಲಿ ₹100 ಕೊಟ್ಟಿದ್ದೀವಿ. 71 ಕ್ಲಿಕ್ಸ್, 1 ಕನ್ವರ್ಷನ್ ಆಗಿದೆ. ಓಕೆನಾ? ಸೊ ಇಲ್ಲಿ ಬಿಲ್ಲಿಂಗ್ ಬರುತ್ತೆ. ಇಲ್ಲಿ ನಿಮ್ಮ ಪೇಮೆಂಟ್ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ. ಓಕೆನಾ? ಸೊ ಇದನ್ನೇ ನಾವು ಓವರ್ ವ್ಯೂ ಸೆಕ್ಷನ್ ಅಂತ ಕರಿತೀವಿ. ಇದು ಯೂಶಲಿ ಎಲ್ಲರಿಗೂ ಕಾಮನ್ ಇರುತ್ತೆ. ಓಕೆನಾ? ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ನೆಕ್ಸ್ಟ್ ಪಾರ್ಟ್ ಏನೇನಿದೆ ಡ್ಯಾಶ್ಬೋರ್ಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಓವರ್ ವ್ಯೂ ಡ್ಯಾಶ್ಬೋರ್ಡ್ ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ. ಓಕೆನಾ? ನಿಮ್ಮ ಹೇಳ್ದಂಗೆ ದಯವಿಟ್ಟು ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಿ. ಓಕೆನಾ? ನೀವೇನು ಪೆನ್ ಪೇಪರ್ ತೊಗೊಂಡು ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನನಗೆ ಈ ಥರ ಲೇಔಟ್ ಇದೆ. ಇಲ್ಲಿ ಈ ಥರ ಒಂದು ಇದಕ್ಕೆ ನಾವು ಕಾರ್ಡ್ಸ್ ಅಂತ ಕರಿತೀವಿ. ಓಕೆನಾ? ಕಾರ್ಡ್ಸ್ ಅಂತ ಕರಿತೀವಿ. ಇಲ್ಲಿ ಕ್ಲಿಕ್ಸ್ ಅಂತ ಇದೆ, ಕನ್ವರ್ಷನ್ ಅಂತ ಯಾವ ರೆಸಿಪೀಸ್ ಇದನ್ನ ಬೇಕಾದ್ರೂ ಕೂಡ ಚೇಂಜ್ ಮಾಡ್ಕೋಬಹುದು. ಓಕೆನಾ? ನಿಮ್ಗೆ ಯಾವ ಮೆಟ್ರಿಕ್ ಮೆಜರ್ ಮಾಡಬೇಕು ಅದೆಲ್ಲ ಮಾಡ್ಬೋದು. ಬಿಕಾಸ್ ಇದು ನನಗೆ ಇಷ್ಟು ಮೆಟ್ರಿಕ್ಸ್ ಇದೆ, ನಂಗೆ ಸಾಕು, ನನಗೆ ಗೊತ್ತಾಗುತ್ತೆ ಪಿಕ್ಚರ್ ಏನಿದೆ. ಬಿಕಾಸ್ ನಂಗೆ ಎಕ್ಸ್ಪೀರಿಯನ್ಸ್ ಇದೆ, ಗೊತ್ತಾಗುತ್ತೆ. ಓಕೆನಾ? ಆಮೇಲೆ ಇಲ್ಲೂ ಕೂಡ ನೀವು ಕ್ಯಾಂಪೇನ್ ಸ್ಟೇಟಸ್ ಏನೇನು, ಬರೀ ಎನೇಬಲ್ಡ್ ಕ್ಯಾಂಪೇನ್ಸ್ ಇದು ನೋಡ್ಬೇಕಾ, ಅದನ್ನ ಮಾತ್ರ ಹಾಕೋಬಹುದು. ಓಕೆನಾ? ಸೆಲೆಕ್ಟ್ ಕ್ಯಾಂಪೇನ್, ಬರೀ ನಾವು ಒಂದು ಕ್ಯಾಂಪೇನ್ದು ಡೇಟಾ ನೋಡ್ಬೇಕಾ, ಇದನ್ನ ಮಾಡಬಹುದು. ಬಿಕಾಸ್ ಇದ್ರಲ್ಲಿ ಇರೋದೇ ಒಂದು ಕ್ಯಾಂಪೇನು, ಹಾಗಾಗಿ ನಾನು ಸೆಲೆಕ್ಟ್ ಮಾಡೋ. ಕೆಲವೊಬ್ರು ಏನು ಮಾಡ್ತಾರೆ, 5-6 ಕ್ಯಾಂಪೇನ್ ಇಟ್ಟಿರ್ತಾರೆ. ಆ 5-6 ಕ್ಯಾಂಪೇನ್ ಇಂಡಿವಿಜುವಲ್ಸ್ ಕೂಡ ಈ ಬಂದು ನೀವು ನೋಡ್ಬೋದು. ಓಕೆನಾ? ಸೊ ಇದೇ ನಿಮ್ಮ ಓವರ್ ವ್ಯೂ ಡ್ಯಾಶ್ಬೋರ್ಡ್ ಅಂತ. ಓಕೆ, ದಯವಿಟ್ಟು ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಿ, ಇದ್ರ ಬಗ್ಗೆ ಡ್ರಾಯಿಂಗ್ ಮಾಡಿ, ರಿಸರ್ಚ್ ಮಾಡಿ, ವರ್ಕ್ ಮಾಡಿ. ಓಕೆನಾ? ಸೊ ಇಷ್ಟು ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಟಾಪಿಕ್ ಜೊತೆ ಬರ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಈ ವಿಡಿಯೋನ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ವಾಟ್ಸ್ಆ್ಯಪ್ ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ. ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಕೂಡ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬೈ ಬಾಯ್.